ನಮಸ್ಕಾರ ಸ್ನೇಹಿತರೆ, ಈಗಲೇ ಎಸ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋ ಟಾಪಿಕ್ ಬಂದು ಮೆಟ್ರೋ ಎಕ್ಸ್ಪ್ಯಾನ್ಷನ್ 3 ಸಬಬ್ಸ್ಗೆ. ಸೊ ಏನು ಮೆಟ್ರೋ ಎಕ್ಸ್ಪ್ಯಾನ್ಷನ್ ಯಾವ 3 ಸಬಬ್ಸ್ಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಈಗ ಪ್ರಪೋಸ್ಡ್ ಅಪ್ರೂವ್ಡ್ ಮತ್ತು ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಮೆಟ್ರೋ ಲೈನ್ಸಲ್ಲಿ ರೆಡ್ ಲೈನ್ ಸರ್ಜಾಪುರನ ಕನೆಕ್ಟ್ ಮಾಡುತ್ತೆ, ಯೆಲ್ಲೋ ಲೈನ್ ಎಲೆಕ್ಟ್ರಾನಿಕ್ ಸಿಟಿನ ಕನೆಕ್ಟ್ ಮಾಡುತ್ತೆ, ಬ್ಲೂ ಲೈನ್ ದೇವನಹಳ್ಳಿನ ಕನೆಕ್ಟ್ ಮಾಡುತ್ತೆ. ಸೊ ಇದಿಷ್ಟು 3 ಸಬಬ್ಸು ಈ 3 ಲೈನಿಂದ ಕನೆಕ್ಟಿವಿಟಿನ ಪಡೆಯುತ್ತೆ. ಸೊ ಈಗ DCM ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ DK ಶಿವಕುಮಾರ್ ಅವರು ಇನ್ನೂ 3 ಸಬಬ್ಸ್ನ ಮೆಟ್ರೋ ಕನೆಕ್ಟಿವಿಟಿ ಕೊಡಬೇಕು ಅಂತ ರೀಸೆಂಟಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದು ಯಾವ್ದು ಮತ್ತು ಹೇಗೆ ಕನೆಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಮೊದಲನೇದು ಬಂದು ಬಿಡದಿ. ಸೊ ಇವಾಗ ಎಕ್ಸಿಸ್ಟಿಂಗ್ ಪರ್ಪಲ್ ಲೈನು ಕಾಡುಗೋಡಿಯಿಂದ ಚಳಗಟ್ಟ ತನಕ ಏನಿದೆ ಅದನ್ನು ಹಂಗೆ ಕುಂಬ್ಳುಗೂಡು, ಅದಾದ ನಂತರ ಬಿಡದಿ ತನಕ ಎಕ್ಸ್ಟೆಂಡ್ ಮಾಡಿ ಬಿಡದಿನ ಕನೆಕ್ಟ್ ಮಾಡಬೇಕು ವೈಟ್ಫೀಲ್ಡ್ ತನಕ ಅಂತ ಹೇಳಿದ್ದಾರೆ. ಸೊ ಸೆಕೆಂಡ್ ಸಬಬ್ ಬಂದು ನೆಲಮಂಗಲ. ಸೊ ನೆಲಮಂಗಲ ಇತ್ತೀಚೆಗೆ ಏರ್ಪೋರ್ಟು ಮತ್ತು ಬೇರೆ ಬೇರೆ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ನ್ಯೂಸ್ ಆಗಿತ್ತು. ಸೊ ಅದನ್ನು ಇವಾಗ ಏನು ಸಿಲ್ಕ್ ಇನ್ಸ್ಟಿಟ್ಯೂಟಿಂದ ಮಾದಾವರ ತನಕ ಏನಿದೆ ಗ್ರೀನ್ ಲೈನು, ಸೊ ಅದನ್ನು ಹಾಗೆ ನೆಲಮಂಗಲ ಟೌನ್ ತನಕ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದಿದ್ದಾರೆ. ಅದಾದ ನಂತರ ಇದಕ್ಕೆ DPR ಸಹ ತಯಾರು ಮಾಡಿ ಅಂತ ಅಂದಿದ್ದಾರೆ. ಸೊ ಈ ಎರಡು ಸಬಬ್ಸ್ಗೆ ಏನಿದೆ ಇದು ಏನು ಪ್ಲ್ಯಾನ್ ಕ್ಲಿಯರ್ ಆಗಿದೆ, ಇರೋ ಮೆಟ್ರೋ ಲೈನ್ನೇ ಎಕ್ಸಿಸ್ಟಿಂಗ್ ಮೆಟ್ರೋ ಲೈನ್ನೇ ಎಕ್ಸ್ಟೆಂಡ್ ಮಾಡಬೇಕು ಅಂತ. ಆದರೆ ಹೊಸಕೋಟೆ ವಿಚಾರಕ್ಕೆ ಬಂದರೆ ಹೊಸಕೋಟೆಗೆ ಯಾವ ರೀತಿ ಕನೆಕ್ಷನ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಏನಂತಕ್ಕಂದರೆ ಇವಾಗ ಕಾಡುಗೋಡಿ ತನಕ ಪರ್ಪಲ್ ಲೈನ್ ಇದೆ, ಕಾಡುಗೋಡಿಯಿಂದ ಹೊಸಕೋಟೆಗೆ ಕನೆಕ್ಟಿವಿಟಿ ಕೊಡ್ತಾರಾ, ಅಥವಾ ಇಲ್ಲಾಂದರೆ ಹೊಸದಾಗಿ ಇವಾಗ ಏನು KR ಪುರಂ ಇಂದ ಇನ್ನೊಂದು ಹೊಸ ಮೆಟ್ರೋ ಲೈನ್ ಮಾಡಿ ಹೊಸಕೋಟೆ ಕನೆಕ್ಟಿವಿಟಿ ಕೊಡ್ತಾರೋ ಅದು ಇನ್ನೂ ಕ್ಲಾರಿಟಿ ಇಲ್ಲ. ಸೊ ಅದು DPR ಆದಮೇಲೆ ಗೊತ್ತಾಗುತ್ತೆ. ಆದರೆ ನಮಗನ್ಸೋ ಪ್ರಕಾರ ಕಾಡುಗೋಡಿಯಿಂದ ಏನು ಹೊಸಕೋಟೆ ಕನೆಕ್ಷನ್ ಕೊಡೋ ಏನು ಪ್ರಸ್ತಾವ ಏನಿದೆ ಅಥವಾ ಕೊಡ್ಬೋದು ಅಂತ ಏನಂತ ಇದ್ದಾರೆ ಅದು ಆಗಲ್ಲ ಅಂತ. ಎಂತಕ್ಕಂದರೆ ಈ ಜಾಗದಿಂದ ಅಂದರೆ ಕಾಡುಗೋಡಿಯಿಂದ ಹೊಸಕೋಟೆ ತನಕ ಜನ ಟ್ರಾವೆಲ್ ಮಾಡೋರು, ಅದಾದ ನಂತರ ಆ ಮಟ್ಟದ ಟ್ರಾಫಿಕ್ ಇಲ್ಲಿಲ್ಲ. ಸೊ ಅಂದರೆ ಜನ ಬಂದು ಹತ್ತಿ ಇಳಿಯೋದೆಲ್ಲ ಕಡಿಮೆ. ಅದಕ್ಕಿಂತ ಏನು KR ಪುರಮಿಂದ ಹೊಸ ಮೆಟ್ರೋ ಲೈನ್ ಮಾಡಿದ್ರೆ ಓಲ್ಡ್ ಮಡ್ರಾಸ್ ರೋಡಲ್ಲಿರೋ ಟ್ರಾಫಿಕ್ ಏನಿದೆ ಅದು ಸಹ ಕಮ್ಮಿ ಆಗುತ್ತೆ. ಅದಾದ ನಂತರ ಹೊಸಕೋಟೆಗೂ ಕನೆಕ್ಟಿವಿಟಿ ಸಿಗುತ್ತೆ. ಸೊ ಇಲ್ಲಿ ನಮಗನ್ಸ್ದಂಗೆ ಇನ್ನೊಂದು ಹೊಸ ಮೆಟ್ರೋ ಲೈನ್ ಬರ್ಬೋದು ಹೊಸಕೋಟೆಗೆ ಅಂತ ನಮ್ಮ ಅಭಿಪ್ರಾಯ. ಸೊ ಇದೆಲ್ಲ ಟಾಪಿಕ್ ಶುರು ಆಗಿದ್ದಕ್ಕೆ ಕಾರಣ ಬಂದು ಶರತ್ ಬಚ್ಚೇಗೌಡ ಅವರು ಅಧಿವೇಶನದಲ್ಲಿ ಏನಂತ ಅಂತಾರೆ ಅಂದರೆ ಕೋಲಾರಿಂದ ಬೆಂಗಳೂರಿಗೆ ಬರೋಕ್ಕೆ, ಅಂದರೆ ಕೋಲಾರಿಂದ ಹೊಸಕೋಟೆಗೆ ಬರೋದಕ್ಕೆ ಹತ್ತತ್ರ 1.25 ಗಂಟೆ ಆಗುತ್ತೆ. ಹೊಸಕೋಟೆಯಿಂದ ಬೆಂಗಳೂರೊಳಗೆ ಬರೋಕ್ಕೆ 1.25 ಗಂಟೆ 1.5 ಅವರ್ ಆಗುತ್ತೆ. ಅಂದರೆ ಆ ಮಟ್ಟದ ಟ್ರಾಫಿಕ್ಕು ಮತ್ತು ಟ್ರಾಫಿಕ್ ಜಾಮು, ಅದಾದ ನಂತರ ಆ ಮಟ್ಟದ ಟ್ರಾಫಿಕ್ ದಟ್ಟಣೆ ಈ ಓಲ್ಡ್ ಮಡ್ರಾಸ್ ರೋಡಲ್ಲಿದೆ. ಸೊ ಅದನ್ನು ಕಡಿಮೆ ಹೇಗೆ ಮಾಡೋದು, ಅದಾದ ನಂತರ ಕಡಿಮೆ ಮಾಡೋದಕ್ಕೆ ಸರ್ಕಾರ ಏನು ಸ್ಟೆಪ್ಸ್ ತೊಗೊಳುತ್ತೆ ಅಂತ ಕೇಳಿದಾಗ DK ಶಿವಕುಮಾರ್ ಅವರು ಇಲ್ಲ, ನಾವು ಆಲ್ರೆಡಿ ಪ್ಲ್ಯಾನ್ಸ್ ಕನ್ಸಿಡ್ರೇಷನಲ್ಲಿದೆ, ಬಿಡದಿ ಮತ್ತು ನೆಲಮಂಗಲ ಮತ್ತು ಹೊಸಕೋಟೆಗೆ ಮೆಟ್ರೋ ಕನೆಕ್ಟಿವಿಟಿ ಕೊಡಬೇಕು ಅಂತ. ಸೊ ಇದು ಏನು DCM ಅವ್ರು ಹೇಳಿರೋದು. ಸೊ ಇಲ್ಲಿ ನಾವೊಂದು ಪಾಯಿಂಟ್ನ ಆ್ಯಡ್ ಮಾಡಬೇಕು ಅಂತ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಅದೇನಪ್ಪ ಅಂತ ಅಂದರೆ KSRTC ಬಸ್ಸಸ್ಸು ಇವಾಗ ಫಾರ್ ಎಕ್ಸಾಂಪಲ್ ತುಮಕೂರಿಗೆ ಹೋಗಬೇಕು ಅಂದರೆ KSRTC ಬಸ್ಸಸ್ಸು ಮೆಜೆಸ್ಟಿಕ್ಕಿಂದ ಶುರು ಮಾಡಿ ಯಶವಂತಪುರ, ಗೊರಗುಂಟೆಪಾಳ್ಯ, ಮಾದಾವರ, ನೆಲಮಂಗಲ, ಅದಾದ ನಂತರ ದಾಬಸ್ಪೇಟೆ, ಆ ರೀತಿ ತುಮಕೂರಿಗೆ ಹೋಗುತ್ತೆ. ಸೊ ಈ ರೀತಿ ಏನು ಮೆಟ್ರೋ ಕನೆಕ್ಟಿವಿಟಿ ಇಷ್ಟೆಲ್ಲ ಬಂದಾದಮೇಲೆ ನೆಲಮಂಗಲ ತನಕ ಮೆಟ್ರೋ ಕನೆಕ್ಟಿವಿಟಿ ಬಂದ ನಂತರ ನಾವೇನು ಮಾಡ್ಬೋದು ಅಂದರೆ ನೆಲಮಂಗಲದಲ್ಲೇ ಒಂದು ದೊಡ್ಡ KSRTC ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ಮೆಟ್ರೋ ಕನೆಕ್ಟಿವಿಟಿಯಿಂದ ಫುಲ್ ಸಿಟಿ ಕನೆಕ್ಟ್ ಆಗಿರುತ್ತೆ. ಸೊ ಯಾವುದೇ ಮೂಲೆಯಿಂದ ಸಿಟಿಯಿಂದನೂ ಬಂದ್ರೂ ಸೀದಾ ನೆಲಮಂಗಲ ಮೆಟ್ರೋ ಸ್ಟೇಷನ್ನಿಂದ ಇಳಿದು ನೆಲಮಂಗಲದಿಂದ ತುಮಕೂರು ಇರ್ಬೋದು, ನೆಲಮಂಗಲದಿಂದ ಹಾಸನ ಇರ್ಬೋದು, ಈ ಎಲ್ಲ ಬಸ್ಸಸ್ನ ಅಲ್ಲಿಂದ ಕ್ಯಾಚ್ ಮಾಡೋದ್ರಿಂದ ಬೆಂಗಳೂರು ಒಳಗೆ ಓಡಾಡೋ KSRTC ಬಸ್ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಸೊ KSRTC ಬಸ್ ಟ್ರಾಫಿಕ್ಕು, ಪ್ರೈವೇಟ್ ಬಸ್ ಟ್ರಾಫಿಕ್ ಎಲ್ಲ ಸಿಟಿ ಒಳಗೆ ಕಮ್ಮಿ ಆಯಿತು ಅಂದರೆ ಆ ಜಾಗದಲ್ಲಿ ಎಷ್ಟೊಂದು ಕಾರ್ಸು, ಬೈಕ್ಸು ಎಲ್ಲ ಓಡಾಡ್ಬೋದು. ಸೊ ಅದೇ ರೀತಿ ನೀವು ಹೊಸಕೋಟೆನೂ ಮಾಡ್ಬೋದು. ತಿರುಪತಿಗೆ ಹೋಗೋರು ಅಥವಾ ಚೆನ್ನೈಗೆ ಹೋಗೋರೆಲ್ಲ ಇವಾಗ ಬಿಡದಿ ಸೈಡ್ ಇರೋರು ಸೀದಾ ಹೊಸಕೋಟೆ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಆ ಸುತ್ತಮುತ್ತನೇ ಒಂದು ದೊಡ್ಡ KSRTC ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ಆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ತಿರುಪತಿ, ಚೆನ್ನೈ ಈ ಸೈಡೆಲ್ಲ ಏನು ಬಸ್ ಹತ್ಕೊಂಡು ಹೋಗ್ಬೋದು.
ಸೊ ಅವಾಗೇನಾಗುತ್ತೆ ಅಂದರೆ ಹೊಸಕೋಟೆಯಿಂದ ಬೆಂಗಳೂರು ಒಳಗೆ ಬರೋಕ್ಕೆ ಏನು 1.5 ಗಂಟೆ ಆಗುತ್ತೆ, ಅದು ತುಂಬ ಕಮ್ಮಿ ಆಗುತ್ತೆ ಮೆಟ್ರೋ ಕನೆಕ್ಟಿವಿಟಿ ಇರೋದ್ರಿಂದ. ಅದಾದ ನಂತರ ಈ ಬಸ್ಸಸ್ಸಿಂದ KSRTC ಬಸ್ಸಸ್, ಪ್ರೈವೇಟ್ ಬಸ್ಸಸ್ಸಿಂದ ಆಗೋ ಟ್ರಾಫಿಕ್ ಕೂಡ ಸಿಟಿ ಒಳಗೆ ಕಮ್ಮಿ ಆಗುತ್ತೆ. ಆ ಜಾಗದಲ್ಲಿ ಕಾರ್ಸು ಮತ್ತು ಬೈಕ್ಸು, ಇನ್ನೂ ಹೆಚ್ಚು ಬೈಕ್ಸ್ ಮತ್ತು ಕಾರ್ಸು ಓಡಾಡೋಕ್ಕೆ ಜಾಗ ಆಗುತ್ತೆ. ಸೊ ಇದು ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.